ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ತಾವೆಲ್ಲರೂ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ಗೋಸ್ಕರ ಏನು ವೈಟ್ ಅನ್ನ ಮಾಡ್ತಿದ್ರಿ. ಸೊ ಕೊನೆಯದಾಗಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾವ ಯಾವ ಒಂದು ಕೆಲಸಗಳು ಆಗ್ಬೇಕು ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡುವುದಕ್ಕೆ ಎಂಬುದರ ಬಗ್ಗೆನೂ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಶೇರ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾರೆಲ್ಲ ಒಂದು ಟ್ರಾನ್ಸ್ಫರ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ, ಸೊ ಫೈನಲ್ ಆಗಿ ಅವರು ಕೂಡ ಒಂದು ಶುಭ ಸುದ್ದಿ ಏನಂದ್ರೆ ನಿಮ್ಮ ಒಂದು ಟ್ರಾನ್ಸ್ಫರ್ ನ ಒಂದು ರಿಲೇಟೆಡ್ ಆಗಿ ಕೂಡ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಸೊ ಬನ್ನಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ನಾನು ಕರ್ಕೊಂಡು ಹೋಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ಅರ್ಥ ಮಾಡಿಕೊಂಡು ನಂತರ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ತಾವು ನೋಡಬಹುದು, ಡಿಸ್ಪ್ಲೇ ಆಗ್ತಿದೆ. ಮೊದಲು ತಾವು ಇಲ್ಲಿ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ, 18/8/2025 ರೀಸೆಂಟ್ ಆಗಿ ರಿಲೀಸ್ ಮಾಡಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿದೆ. ಓಕೆನಾ? ಗೊತ್ತಿರಲಿ, ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್, ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ತಮಗೆ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ ಅಂತ ನಾನು ಮೊದಲೇ ಹೇಳಿದ್ದೆ. ಸೊ ಆ ಒಂದು ಉದ್ದೇಶದಿಂದ ನಾನು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ನಾನು ತಮ್ಮ ಬಳಿ ಈ ಒಂದು ಮಾಹಿತಿಯನ್ನು ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಈಗಲೇ ಅಲ್ಲ, ಮುಂದೇನು ಕೂಡ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ನಮ್ಮ ಒಂದು ಕರ್ನಾಟಕದ ಪ್ರತಿ ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ರೆ ಖಂಡಿತವಾಗಿ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪ್ರತಿಯೊಬ್ಬರು ಈ ಒಂದು ಚಾನಲ್ ತಾವು ಸಪೋರ್ಟ್ ಅನ್ನು ತಾವು ಮಾಡಬಹುದು. ಓಕೆನಾ? ಸೊ ಮೊದಲು ಬೇಸಿಕಲಿ ಈ ಒಂದು GDS ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಏನಿದೆ ಅದು ಒಂದು ಏನೋ ಒಂದು ಜುಲೈ ತಿಂಗಳಲ್ಲಿ ಏನೋ ಒಂದು ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲೇ ಹೇಳಿದ್ದಾರೆ, ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ 2-3 ಒಂದು ನೋಟಿಫಿಕೇಶನ್ ನಾವು ರಿಲೀಸ್ ಅನ್ನ ಮಾಡ್ತೀವಿ ಅಂತ. ಸೊ ಮೊದಲನೇ ಒಂದು ನೋಟಿಫಿಕೇಶನ್ ಜನವರಿ ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡಿದ್ರೆ, ಸೆಕೆಂಡ್ ನೋಟಿಫಿಕೇಶನ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದು ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಬಟ್ ಆಗಸ್ಟ್ ತಿಂಗಳು ಕೂಡ ಏನೋ ಒಂದು ಮುಗಿತಾ ಬಂತು, ಇನ್ನೂ ಕೂಡ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಲ್ಲ. ಯಾಕೆ ಅಂತ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ರೀಸೆಂಟ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಡೌಟ್ ಬಗ್ಗೆ ನಾನು ಕ್ಲಿಯರ್ ಅನ್ನ ಮಾಡಿದ್ದೀನಿ. ಬಟ್ ಇನ್ನೊಂದ್ಸಲ ತಾವು ಇಲ್ಲಿ ಒಂದು ನೋಡಬಹುದು, ಯಾಕೆ ಈ ಒಂದು ನೋಟಿಫಿಕೇಶನ್ ನ ಒಂದು ಡಿಲೇ ಅನ್ನ ಮಾಡಿದ್ದಾರೆ ಅಂದ್ರೆ, ಇಲ್ಲಿ IT 2.0 ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಆಗಿರ್ಬೋದು, ಸಾಫ್ಟ್ವೇರ್ ಅನ್ನ ಇಲ್ಲಿ ಒಂದು ರೋಲ್ ಔಟ್ ಅನ್ನ ಮಾಡಿಬಿಟ್ಟಿದ್ರು. ಸೊ ಆ ಒಂದು ರೀಸನ್ ಇಂದ ಏನೋ ಒಂದು ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋಕೆ ಸ್ವಲ್ಪ ಒಂದು ಡಿಲೇ ಅನ್ನ ಮಾಡಿಬಿಟ್ರಿ. ಅಷ್ಟೇ ಅಲ್ಲ, ಒಂದು ಪ್ರಮೋಷನ್ಗೆ ಒಂದು ಸಂಬಂಧಪಟ್ಟಂತಹ ಒಂದು ಏನೋ ಒಂದು ಅಪ್ಡೇಟ್ ಗಳನ್ನ ಕೊಟ್ರಿ, ಪ್ರಮೋಷನ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಯಾರೆಲ್ಲ ಒಂದು GDS ನಿಂದ ಒಂದು MTS ಇಂದ ಒಂದು ಪೋಸ್ಟ್ ಮ್ಯಾನ್ ಗೆ ಈ ರೀತಿಯಾಗಿರುವಂತಹ ಒಂದು ಪ್ರಮೋಷನ್ ನ ಪಡಿಬೇಕು ಅಂದ್ಕೊಂಡಿದ್ರಿ, ಅವರು ಕೂಡ ಇಲ್ಲಿ ಒಂದು ಪ್ರಮೋಷನ್ ನ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವಂತಹ ಒಂದು ರೀಸನ್ ಇಂದಲೂ ಕೂಡ ಸೆಕೆಂಡ್ ನೋಟಿಫಿಕೇಶನ್ ನ ಒಂದು ಡಿಲೇ ಅನ್ನ ಮಾಡಿಬಿಟ್ರಿ. ಮತ್ತು ಬಹಳ ಒಂದು ಮೂರನೇ ಒಂದು ಏನಂದ್ರೆ ಏನು ಇದೇ ಒಂದು GDS ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಒಂದು ವರ್ಷಕ್ಕೆ ಅಥವಾ ಒಂದು 2 ವರ್ಷಕ್ಕೆ ಏನು ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿಯನ್ನ ಏನು ಮಾಡಿಕೊಡ್ತಾರೆ, ಸೊ ಆ ಒಂದು ಉದ್ದೇಶದಿಂದನೂ ಕೂಡ ಏನು ಒಂದು ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಡಿಲೇ ಅನ್ನ ಮಾಡಿಬಿಟ್ರಿ. ಸೊ ಫೈನಲ್ ಆಗಿ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಈ ಒಂದು IT 2.0 ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ನ ಒಂದು ರೋಲ್ ಔಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ನಂತರ ಏನು ಈ ಒಂದು ಪ್ರಮೋಷನ್ ಗೆ ರಿಲೇಟೆಡ್ ಆಗಿ ಏನು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ, ಅದರ ಒಂದು ಲಾಸ್ಟ್ ಡೇಟ್ ಒಂದು ಕೊನೆ ಆಯ್ತು. ಹಾಗೆಯೇ ಇದರ ಒಂದು ಏನು ಒಂದು ರಿಸಲ್ಟ್ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಈ ಒಂದು IT 2.0 ಕಂಪ್ಲೀಟ್ ಆಯ್ತು ಮತ್ತು ಪ್ರಮೋಷನ್ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಆಯ್ತು. ನಂತರ ಇಲ್ಲಿ ಏನ್ ಮಾಡಬೇಕು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಅಂದ್ರೆ, ಇಲ್ಲಿ ಟ್ರಾನ್ಸ್ಫರ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಇಲ್ಲಿ ಒಂದು ಮಾಡಬೇಕು. ಇದಕ್ಕೆ ಒಂದು ರಿಲೇಟೆಡ್ ಆಗಿ ತಾವು ಇಲ್ಲಿ ಒಂದು ನೋಟಿಫಿಕೇಶನ್ ಅಬ್ಸರ್ವ್ ಅನ್ನ ಮಾಡಬಹುದು. ಅರ್ಜೆಂಟ್ ರಿಕ್ವೆಸ್ಟ್ ಫಾರ್ ಅರ್ಲಿ ಕಮೆನ್ಸ್ಮೆಂಟ್ ಆಫ್ GDS ರೂಲ್ 3 ಟ್ರಾನ್ಸ್ಫರ್ ಸೆಪ್ಟೆಂಬರ್ 2025 ಸೈಕಲ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಅರ್ಜೆಂಟ್ ಆಗಿ ಇವರು ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ, ಏನೋ ಒಂದು ರೂಲ್ 3 ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿ ಅಥವಾ ಒಂದು ಸೈಕಲ್ ಅನ್ನ ಇಲ್ಲಿ ಒಂದು ಓಪನ್ ಅನ್ನ ಮಾಡಲೇಬೇಕು ಅಂತ. ಇಲ್ಲಿ
The Rule 3 transfer cycle for September 2025 has already been delayed by more than 3 months owing to technical lapses in the IT 2.0 ಅಂತ ಒಂದು ಕೊಡಿ ಕ್ಲಿಯರ್ ಆಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಈಗ ನೋಡಿದ್ರೆ ಏನೋ ಒಂದು ಈ 3 ತಿಂಗಳು ಏನೋ ಒಂದು ಜಾಸ್ತಿ ಆಗೋಗಿದೆ. ಓಕೆನಾ, ತಾವು ಇಲ್ಲಿ 3 ತಿಂಗಳು ಅಂದ್ರೆ ತಾವು ನೋಡಬಹುದು ಜೂನ್ ಆಗಿರ್ಬೋದು, ಜುಲೈ ಆಗಿರ್ಬೋದು ಮತ್ತು ಆಗಸ್ಟ್. ಓಕೆನಾ, ಆಗಸ್ಟ್ ತಿಂಗಳು ಕೂಡ ಇಲ್ಲಿ ಒಂದು ಮುಗಿತಾ ಬಂತು. ಆಲ್ಮೋಸ್ಟ್ 3 ತಿಂಗಳು ಒಂದು ಕೊನೆ ಆಯಿತು. ಆದರೂ ಕೂಡ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಲ್ಲ. ಕಾರಣ ಈ ಒಂದು IT 2.0 ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಇಂದ ಪ್ರತಿಯೊಬ್ಬ ಒಂದು ಎಂಪ್ಲಾಯ್ಸ್ ಈ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅಥವಾ ಒಂದು ಸಾಫ್ಟ್ವೇರ್ ನಲ್ಲಿ ಒಂದು ಕೆಲಸದಲ್ಲಿ ಇದ್ರು, ಕೆಲವರು ಒಂದು ಟ್ರೈನಿಂಗ್ ನಲ್ಲಿ ಇದ್ರು. ಸೊ ಆ ಒಂದು ರೀಸನ್ ಇಂದಾನು ಕೂಡ ತಮ್ಮ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಆಗಿಲ್ಲ ಅಂತ ಇಲ್ಲಿ ಒಂದು ಕ್ಲಿಯರ್ ಆಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, we therefore request you kind intervention to commence the GDS Rule 3 transfer process at the earliest ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಯಾರೆಲ್ಲ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ದೂರ ಒಂದು ಡಿವಿಷನ್ ಅಲ್ಲಿ ಬೇರೆ ಒಂದು ಸ್ಟೇಟ್ ನಲ್ಲಿ ಅಪ್ಲೈ ಮಾಡಿ ಅಲ್ಲಿ ಒಂದು ಕೆಲಸ ಮಾಡ್ತಿದ್ರೆ, ಅವ್ರೇನಾದ್ರೂ ತಮ್ಮ ಒಂದು ಸ್ವಂತದಾಗಿರುವಂತಹ ಒಂದು ಏರಿಯಾದಲ್ಲಿ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ಒಂದು ಏನೋ ಒಂದು ಟ್ರಾನ್ಸ್ಫರ್ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಪೋರ್ಟಲ್ ಅನ್ನ ಇಲ್ಲಿ ಒಂದು ಓಪನ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ, ಖಂಡಿತವಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನು ತಮ್ಮ ಒಂದು ಟ್ರಾನ್ಸ್ಫರ್ಗೆ ಒಂದು ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟ್ರಾನ್ಸ್ಫರ್ ನ ಇಲ್ಲಿ ಒಂದು ಏನು ಒಂದು ಎಂಡ್ ಅನ್ನ ಮಾಡ್ತಾರೆ. ಈಗ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ನೋಡಿ, ಒಂದು ತಿಂಗಳಲ್ಲಿ ಖಂಡಿತವಾಗಿ ರಿಲೀಸ್ ಅನ್ನ ಮಾಡೋದಿಲ್ಲ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಟ್ರಾನ್ಸ್ಫರ್ ಆಗಿರೋದ್ರಿಂದ ಕೂಡ ಸೆಪ್ಟೆಂಬರ್ ನಲ್ಲಿ ಒಂದು ರಿಲೀಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಕ್ಟೋಬರ್ ಅಥವಾ ಒಂದು ನವೆಂಬರ್ ತಿಂಗಳಲ್ಲಿ ತಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬಹುದು. ಓಕೆನಾ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಬಂದ್ರೆ ಖಂಡಿತವಾಗಿ ತಮ್ಮ ಬಳಿ ನಾನು ಶೇರ್ ಅನ್ನೋದನ್ನ ನಾನು ಮಾಡ್ಕೊಂತೀನಿ. ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ನಾನು ಈ ಒಂದು ಟೆಲಿಗ್ರಾಮ್ ಚಾನಲ್ ಈ ಒಂದು ನೋಟಿಫಿಕೇಶನ್ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಒಂದು ಸಲ ತಾವು ಚೆಕ್ ಅನ್ನ ಮಾಡಬಹುದು.